ಆರೋಗ್ಯ ಸಚಿವರು ಮಾತನಾಡಬೇಕಾದ್ರೆ ಹೇಳಿದ್ರು, ಇದರಲ್ಲಿ ಯಾವುದೇ ರೀತಿಯಾದ ಈಗ ಅದನ್ನು ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿದ್ರು ಕೂಡ ನಮ್ಗೆ ಯಾವುದೇ ರೀತಿಯಾದಂಥ ಸ್ಟ್ಯಾಂಡರ್ಡ್ ಸಿಗ್ತಾ ಇಲ್ಲ, ನಾವು ಅದಕ್ಕೆ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯುವಂಥ ಅಗತ್ಯತೆ ಬಂದಿದೆ ಇವತ್ತಿನ ದಿನ ಅಂತ. ಯಾಕೆ ಒಂದು ತಾವೀಗ ಆರ್ಟಿಸ್ಟ್ ಆಗಿದ್ದಾಗ ಒಬ್ಬ ಟ್ಯಾಟೂ ಆರ್ಟಿಸ್ಟ್ ಆಗಬೇಕಾದ್ರೆ ಇಂತಹ ಅರ್ಹತೆಗಳು ಮಾನದಂಡಗಳು ಆ ಥರದ್ದು ಏನು ಇರೋದಿಲ್ವಾ ಅಂತ? ಅಂದರೆ ಇರುತ್ತೆ, ಲೈಕ್ ಒಂದು ಒಳ್ಳೆ, ಈಗ ಇಟ್ ಡಿಪೆಂಡ್ ಆನ್ ದ ಪರ್ಸನ್. ಸೊ ಇವಾಗ ನಾನು ಒಂದು ಒಳ್ಳೆ ಆರ್ಟಿಸ್ಟ್ ಆಗಬೇಕು, ಒಂದು ಒಳ್ಳೆ ಪ್ರಾಪರಾಗಿ ಪ್ರೊಫೆಷ್ನಲ್ ಆಗಿ ನಾನು ಆರ್ಟಿಸ್ಟ್ ಆಗಬೇಕು ಅಂತ ಹೊರಟಾಗ ಒಂದು ಅದಕ್ಕೆ ಆದಂಥ ಒಂದು ಇನ್ಸ್ಟಿಟ್ಯೂಟ್ಸ್ಗಳಿದೆ. ಸೊ ಆ ಇನ್ಸ್ಟಿಟ್ಯೂಟ್ಗಳಿಗೆ ನಾವು ಹೋದಾಗ ನಾವು ಫಾರಿನಲ್ಲೆಲ್ಲ ಏನು ಕಲ್ತಿರ್ತೀವಲ್ಲ ಆ ಒಂದು ಕಲಿಕೆನೇ ನಮ್ಗೆ ಕಲಿಸೋದು. ಸೊ ಅಲ್ಲಿ ಹೇಗೆ ನಾವು ಗ್ಲೌಸ್ ಹಾಕ್ಕೋಬೇಕು, ಹೇಗೆ ನಾವು ಸ್ಪ್ರೇ ಮಾಡಬೇಕು, ಹೇಗೆ ಕ್ಲೀನ್ ರ್ಯಾಪ್ ಹಾಕಬೇಕು, ಕ್ಲೀನ್ ರ್ಯಾಪ್ ಹಾಕಿ ಅದ್ರ ಮೇಲೆ ಇಂಕ್ನ ಯೂಸ್ ಮಾಡಿರೋಂಥ ವಸ್ತುನ ಟ್ಯಾಟೂ ಎಲ್ಲ ಆದಮೇಲೆ ಹೇಗೆ ಡಂಪ್ ಮಾಡಬೇಕು, ಟ್ಯಾಟೂ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾವು ಹೇಗೆ ಒಂದು ಕಸ್ಟಮರ್ಗೆ ಆ ಒಂದು ನೀಡಲ್ನ ತೋರಿಸೋದಾಯಿತು, ಎಕ್ಸ್ಪೈರಿ ಡೇಟ್ಸ್ ತೋರಿಸೋದಾಯಿತು, ಮತ್ತು ಯಾವ ಇಂಕ್ನ ನಾವು ಯೂಸ್ ಮಾಡ್ತಿದ್ದೀವಿ ಅಂತ ತೋರಿಸೋದಾಯಿತು. ಸೊ ಆ ಒಂದು ಇಂಕ್ ಬಗ್ಗೆ ನೀವು ಅದನ್ನ ಹಾಕಿದ ತಕ್ಷಣ ಅದರ ಕೆಳಗಡೆ ಬಂದುಬಿಡುತ್ತೆ ಯಾವ್ಯಾವ ಅಂಶನ ಅದರಲ್ಲಿ ಯೂಸ್ ಮಾಡ್ತಾ ಇದ್ದೀವಿ ಅನ್ನೋ ರೀತಿಲಿ. ಸೊ ಅಂದರೆ ಯಾವ ಬ್ರ್ಯಾಂಡ್ನ ಯೂಸ್ ಮಾಡ್ತಿದ್ದೆ ಅಂತ ಬಂದುಬಿಡುತ್ತೆ. ಸೊ ಅದೆಲ್ಲ ನೋಡಿದಾಗ ಒಂದು ಹೈಜೀನ್ ಆಗಿ ನಾವು ಟ್ಯಾಟೂ ಮಾಡುವಂಥ ಒಂದು ಪ್ರಕ್ರಿಯೆ ನಡೀತೆ. ಸೊ ಆವಾಗ ನೀವು ಪರಿಪೂರ್ಣ ಒಂದು ಟ್ಯಾಟೂ ಆರ್ಟಿಸ್ಟ್ ಆಗಿ ನೀವು ಇನ್ನೊಬ್ಬರ ಮೇಲೆ ಆ ಒಂದು ಟ್ಯಾಟೂನ ಹಾಕ್ಬೋದು. ಇಲ್ಲ ಅಂದರೆ ಒಬ್ಬೊಬ್ಬರು ದುಡ್ಡುಗೋಸ್ಕರ, ಈಗ ದುಡ್ಡು ದುಡಿಬೋದು ಬಿಡು, ಈಗ ಟ್ಯಾಟೂ ಆರ್ಟಿಸ್ಟ್ ಆದ ತಕ್ಷಣ 1000 ಗಟ್ಟಲೆ ಬರುತ್ತೆ, ಒಂದು ಚಿಕ್ಕ ಇಂಚ್ ಹಾಕಿದ ತಕ್ಷಣ ಇಷ್ಟು ದುಡ್ಡು ಬರುತ್ತೆ ಅನ್ನೋ ಒಂದು ಬರದಲ್ಲಿ ಯಾವುದೋ ಟ್ರೈನಿಂಗ್ ತೊಗೊಳ್ದೆ ಎಲ್ಲೋ ಒಂದು ಇಂಕ್ ತೊಗೊಂಡು ಎಲ್ಲೋ ಒಂದು ನೀಡಲ್ ತೊಗೊಂಡು ಇವ್ರಿಗೆ ಗೊತ್ತಾಗಲ್ಲ ಬಿಡೋ ಅನ್ನೋ ಆ ಒಂದು ನಿರ್ಲಕ್ಷ್ಯತೆ ಇದೆಯಲ್ಲ, ಆ ಒಂದು ನಿರ್ಲಕ್ಷ್ಯತೆ ಇನ್ನೊಬ್ಬರ ಜೀವನನ ಹಾಳು ಮಾಡುವಂಥ ಒಂದು ಚಾನ್ಸಸ್ ಇರುತ್ತೆ. ಖಂಡಿತ ನೀವು ಹೇಳಿದ ಹಾಗೇನೆ ಸಾಕಷ್ಟು ಜನರಿಗೆ ಇದ್ರ ಅರಿವಿರೋದಿಲ್ಲ. ಅವ್ರು ಏನೋ ದುಡ್ಡು ಮಾಡೋದಕ್ಕೆ ಮಾಡ್ತಾರೆ. ಈಗ ಆಸ್ ಒಬ್ಬ ನಾನು ಟ್ಯಾಟೂನ ಇಷ್ಟಪಡ್ಕೊಂಡು ನಾನು ಟ್ಯಾಟೂ ಹಾಕಬೇಕು ಅಂತ ಹೋಗ್ತೀನಿ, ನಾನು ಯಾವ ರೀತಿಯಾದಂಥ ಮುಂಜಾಗ್ರತೆಯನ್ನು, ಈಗ ಸುದ್ದಿ ಎಲ್ಲ ನೋಡಿದ ಬಳಿಕ ಸಾಕಷ್ಟು ಜನರಿಗೆ ಆತಂಕ ಇರುತ್ತೆ, ಟ್ಯಾಟೂ ಹಾಕಿಸ್ಕೊಳ್ಳೋರಿಗೆ ಮುಂದೆ ದೊಡ್ಡ ಆತಂಕ ಇರುತ್ತೆ. ಹೇಗೆ ಚೆಕ್ ಮಾಡಬೇಕು, ಇದು ಸ್ಟ್ಯಾಂಡರ್ಡ್ ಇರುವಂಥ ಇಂಕನ್ನು ಬಳಸ್ತಾ ಇದ್ದಾರೆ, ಈ ನೀಡಲ್ ನಮಗೆ ಹಾಕಿದ್ರೆ ಸೇಫ್ ಇದೆ, ನಮಗೆ ಯಾವುದೇ ರೀತಿಯ ಚರ್ಮ ರೋಗ ಬರೋದಿಲ್ಲ, ಯಾವುದೇ ರೀತಿಯಾದಂಥ ನಮಗೆ ಇನ್ಫೆಕ್ಷನ್ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ಒಬ್ಬ ಸಾಮಾನ್ಯ ನಾಗರಿಕ ಅದನ್ನು ಗುರುತು ಹಿಡಿಬೋದು? ಸೊ ಅದಕ್ಕೆ ಆದಂಥ ಇಂಕ್ಗಳಿದೆ. ಸೊ ಇವಾಗ ಡೈನಾಮಿಕ್ ಇಂಕ್ ಅಂತ ಬರುತ್ತೆ. ಸೊ ಅದಾದಮೇಲೆ ಎಟ್ರನ್ ಅಂತ ಬರುತ್ತೆ, ಅದಾದಮೇಲೆ ಇಂಟೆನ್ಸ್ ಅಂತ ಬರುತ್ತೆ. ಸೊ ಈ ಒಂದು ಇಂಕಲ್ಲೆಲ್ಲ ಪ್ರಾಪರ್ ಆರ್ಗ್ಯಾನಿಕ್. ಸೊ ಅದಾದಮೇಲೆ ನೀವು ನೀಡಲ್ಸ್ ಅಂತ ನೋಡಿದಾಗ ನೀಡಲ್ಸ್ ಹಿಂದೆ ಬರೆದಿರುತ್ತೆ. ಸೊ ಆ ಒಂದು ಎಕ್ಸ್ಪೈರಿ ಡೇಟ್ ಅಂತ ಆದಾಗ ನೀವು ಅದನ್ನು ಯೂಸ್ ಮಾಡಬಾರ್ದು. ಸೊ ಅವ್ರಿಗೆ ಸಡನ್ನಾಗಿ ನೀವು ಕೇಳಬೇಕು, ಏನಕ್ಕೆ ಇದನ್ನ ಯೂಸ್ ಮಾಡ್ತಿದ್ರೆ, ಎಕ್ಸ್ಪೈರಿ ಡೇಟ್ ಯಾಕೆ ಇಟ್ಟಿದ್ದೀರಾ ಅನ್ನೋ ರೀತಿಲಿ. ಸೊ ಅದಾದಮೇಲೆ ಈಗ ನಾವು ಸೆಟ್ ಮಾಡ್ಕೊಳ್ಳೋವಂಥ ಒಂದು ಜಾಗ ಏನಿರುತ್ತೆ ಅದು ಸ್ಪ್ರೇ ಮಾಡಿದಾರೋ ಇಲ್ವೋ, ಇಲ್ಲ ಅಂದರೆ ನೀವು ಹೋದ ತಕ್ಷಣನೇ ಸ್ಪ್ರೇ ಮಾಡಿಸಿ ಎಲ್ಲ ಡೆಟಾಲಿಂದ ಕ್ಲೀನ್ ಆಗಿದ್ದೇನೆ ಇಲ್ವೋ, ಯಾವುದೇ ಒಂದು ಬ್ಯಾಕ್ಟೀರಿಯಾಸ್ ಇದ್ರೂ ಅದು ಸತ್ತೋಗ್ಬಿಡುತ್ತೆ. ಸೊ ಆ ರೀತಿ ನೀವು ಪ್ರಾಪರಾಗಿ ಒಂದು ಹೈಜೀನ್ ಮೇಂಟೈನ್ ಮಾಡ್ತಿದ್ದಾರೆ ಅಂತ ನಿಮ್ಗೆ ಗೊತ್ತಾದಾಗ ನೀವು ಅಲ್ಲಿ ಟ್ಯಾಟೂ ಹಾಕಿಸಿ. ಇಲ್ಲ ಅಲ್ಲಿ ಯಾವುದೋ ಹೈಜೀನ್ ಪ್ರಕ್ರಿಯೆ ನಡೀತಿಲ್ಲ, ಇಲ್ಲ ನೀವು ಹೋಗಿ ಸುಮ್ಮನೆ ನೀವು ಅಬ್ಸರ್ವ್ ಮಾಡಿ ಅಲ್ಲಿ ಯಾವುದೋ ಚೆನ್ನಾಗಿ ನಡೀತಿಲ್ಲ ಅಂದಾಗ ನೀವು ಯಾವುದೇ ಒಂದು ಸಂಶಯ ಇಲ್ಲದೆ ಅಲ್ಲಿಂದ ನೀವು ಹೊರಗಡೆ ಬರೋದು ಒಂದು ಉತ್ತಮ ಅನ್ನೋದು ನನ್ನ ಒಂದು ಕಿವಿ ಮಾತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.